ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಸೆಕೆಂಡ್ ಪಾರ್ಟ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೇನು, ವಾಕ್ಯಗಳು ಮತ್ತು ವಾಚಕಗಳು ಅಂತ ಹೇಳ್ತಾರೆ ಇವನ್ನ. ಇವಾಗ ಏನಪ್ಪ ಅಂದರೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ದು ಮೀನಿಂಗನ್ನು ತಿಳ್ಕೊಳ್ಳೋಣ, ಅಂದ್ರೇನು ಅದರ ಅರ್ಥವನ್ನು ತಿಳ್ಕೊಳ್ಳೋಣ. ನೋಡಿ, ಇವಾಗ ವರ್ಡ್ಸ್ ವಿಚ್ ಆರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ ಸ್ಪೀಚ್ ಆರ್ ರೈಟಿಂಗ್ ಆರ್ ಕಾಲ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್. ದೇ ಆರ್ ಕ್ಲಾಸಿಫೈಡ್ ಇಂಟು 8 kinds. ಏನಪ್ಪ ಅಂತಂದರೆ ಭಾಷೆಯನ್ನು ಬಳಸುವಾಗ ಅಥವಾ ಏನಪ್ಪ ಅಂದರೆ ಬರೆಯುವಾಗ ಉಪಯೋಗವಾಗುವ ವಿವಿಧ ಅಂದ್ರೇನು ಬೇರೆ ಬೇರೆ ಅರ್ಥವನ್ನು ಕೊಡುವಂಥ ಶಬ್ದಗಳಿಗೆ ಏನಂತ ಹೇಳ್ತೀವಿ ನಾವು ವಾಕ್ಯಾಂಗಗಳು ಅಂತೇಳಿ ಹೇಳ್ತೀವಿ. ಅದನ್ನೇನಪ್ಪ ಅಂದ್ರೆ ನಾವು 8 ಬಗೆಗಳಾಗಿ ಏನಪ್ಪ ಅಂದ್ರೆ ವಿಂಗಡಿಸಿದ್ದಾರೆ. ಎಷ್ಟು ಬಗೆಗಳಾಗಿರಿ? 8 ಬಗೆಗಳಾಗಿ ವಿಂಗಡಿಸಿದ್ದಾರೆ. ಅವು ಯಾವುವು ಅಂಥೇಳಿ ನೋಡೋಣ ಬನ್ನಿ. We have 8 kinds of parts of speech. ನೋಡಿ, ನೌನ್ ಅಂದ್ರೇನು? ನಾಮಪದ. ಪ್ರನೌನ್ ಸರ್ವನಾಮಪದ. ಅಡ್ಜೆಕ್ಟಿವ್ ನಾಮವಿಶೇಷಣ. ವರ್ಬ್ ಅಂದ್ರೇನು? ಕ್ರಿಯಾಪದ. ಅಡ್ವರ್ಬ್ ಅಂದ್ರೇನು? ಕ್ರಿಯಾವಿಶೇಷಣ. ಪ್ರಿಪೋಸಿಷನ್ ಅಂದ್ರೇನು? ಉಪಸರ್ಗಾವ್ಯಯ. ಕಂಜಂಕ್ಷನ್ ಅಂದ್ರೇನು? ಸಮುಚ್ಚಯಕ ಅವ್ಯಯ. ಇಂಟರ್ಜೆಕ್ಷನ್ ಅಂದ್ರೇನು? ಭಾವಬೋಧಕ ಅವ್ಯಯ. ಇವೆಲ್ಲವೂ ಏನಪ್ಪ ಅಂದ್ರೆ 8 kinds of parts of speech. ಇದರಲ್ಲಿರುವಂಥ ಒಂದೊಂದು ಆದಂಥ ಏನಪ್ಪ ಅಂದ್ರೆ ಅದರ ಅರ್ಥವನ್ನು ನೋಡ್ತಾ ಹೋಗೋಣ ಬನ್ನಿ ವಿತ್ ಎಕ್ಸಾಂಪಲ್ಸ್. ಫಸ್ಟಿಗೆ ಬರೋದು ಯಾವುದು? ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರೋದು ನೌನ್. ನೌನ್ ಅಂದ್ರೇನು? ನಾಮಪದ. ನಾಮಪದದ ಮೀನಿಂಗ್ ನೋಡೋಣ. ಎ ವರ್ಡ್ ಯೂಸ್ಡ್ ಇನ್ ಟು ನೇಮ್ ಎ ಪರ್ಸನ್, ಪ್ಲೇಸ್, ಥಿಂಗ್ಸ್, ಎನಿಮಲ್, an idea or a quality of mind is called a noun. ಏನಪ್ಪ ಅಂತಂದರೆ ಯಾವ ಪದವು ವ್ಯಕ್ತಿಯ, ಪ್ರಾಣಿಯ, ಸ್ಥಳದ, ಪಕ್ಷಿಯ, ವಸ್ತುವಿನ ಮತ್ತು ವಿಚಾರಗಳ ಹಾಗೂ ಮನಸ್ಸಿನ ಲಕ್ಷಣಗಳ ಹೆಸರನ್ನು ಸೂಚಿಸುವ ಪದಕ್ಕೆ ಏನಂತ ಹೇಳ್ತೀವಿ ನಾವು? ನಾಮಪದ ಅಂಥೇಳಿ ಕರಿತೇವೆ ರೀ. ಏನಪ್ಪ ಅಂದರೆ ಯಾವುದೇ ಒಂದು ವ್ಯಕ್ತಿಯ ಆಗಲಿ ಅಥವಾ ಪ್ರಾಣಿಯ, ಪಕ್ಷಿಯ, ವಿವಿಧ ವಸ್ತು ಅಂತ ಆಗಲಿ ಏನೇ ಒಂದು ಏನಪ್ಪ ಅಂದ್ರೆ ಅದ್ರ ಹೆಸರು ಹಿಡಿದು ಏನಪ್ಪ ಅಂದ್ರೆ ನಾಮಪದದಿಂದ ಸೂಚಿಸುವಂಥ ಪದಕ್ಕೆ ಏನಂತ ಹೇಳ್ತೀವಿ? ನಾಮಪದ ಅಂಥೇಳಿ ಹೇಳ್ತೀವಿ. ಜಸ್ಟ್ ಎಕ್ಸಾಂಪಲ್ ನೋಡಿ ಇವಾಗ. ನೆಕ್ಸ್ಟು ಸತ್ಯಾರ್ಥಿ ಇದೆ ನೋಡಿ. ಸತ್ಯಾರ್ಥಿ ಈಸ್ ಎ ಗ್ರೇಟ್ ಸೋಷಿಯಲ್ ವರ್ಕರ್. ಇಲ್ಲಿ ಯಾವುದಾಗುತ್ತೆ ರೀ ನಾಮಪದ? ಯಾವುದು? ಸತ್ಯಾರ್ಥಿ ಆಗುತ್ತೆ. ಸತ್ಯಾರ್ಥಿ ಯಾಕಂತಂದರೆ ಸತ್ಯಾರ್ಥಿ ಅನ್ನೋದು ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ನೇಮ್ ಆಗುತ್ತೆ, ವ್ಯಕ್ತಿಯ ಹೆಸರಾಗುತ್ತೆ. ಅಲ್ಲಿ ಉಳ್ಕಿದ್ದೆಲ್ಲನಪ್ಪ ಏನಪ್ಪ ಅಂದ್ರೆ ಸಮಾಜ ಸೇವಕರಾಗಿರುವಂಥ ಏನಪ್ಪ ಅಂದ್ರೆ ಉಳ್ಕಿದ್ದೆಲ್ಲನೂ ಅವ್ರು ಮಾಡುವಂಥ ಕೆಲಸದ ಬಗ್ಗೆ ಹೇಳ್ತಾರೆ. ಯಾರು ಹೇಳ್ತಿರ್ತಾರೆ ಇಲ್ಲಿ? ಸತ್ಯಾರ್ಥಿ ಅನ್ನೋರು ಏನಪ್ಪ ಅಂದ್ರೆ ಅವ್ರು ಮಾಡುವಂಥ ಕೆಲಸದ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಗ್ರೇಟ್ ಸೋಷಿಯಲ್ ವರ್ಕರ್ ಆಗಿರ್ತಾರೆ ಅಂಥೇಳಿ ಹೇಳ್ತಾರೆ. ಇದರಲ್ಲಿ ಏನಪ್ಪ ಅಂದ್ರೆ ನಮಗೆ ನಾಮಪದವಾಗಿ ಬರೋದು ಸತ್ಯಾರ್ಥಿ ಅನ್ನೋದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ. ಐ ಎಂಜಾಯ್ ವಾಚಿಂಗ್ ಕ್ರಿಕೆಟ್. ನಾನು ಏನು ಮಾಡ್ತಾಯಿದ್ದೀನಿ? ಕ್ರಿಕೆಟನ್ನು ನೋಡುವುದನ್ನು ಆನಂದಿಸುತ್ತೇನೆ. ಇಲ್ಲಿ ಯಾವುದಾಗುತ್ತೆ ರೀ ನಾಮಪದ? ಯಾವುದಾಗುತ್ತೆ? ಕ್ರಿಕೆಟ್ ಆಗುತ್ತೆ. ಯಾಕಂದರೆ ಒಂದು ಆಟದ ಹೆಸರಾಗಿರುತ್ತೆ. ಯಾವುದು? ಕ್ರಿಕೆಟ್. ಕ್ರಿಕೆಟ್ ಅನ್ನೋದೇನಪ್ಪ ಅಂದರೆ ಒಂದು ಆಟದ ಹೆಸರಾಗಿರುತ್ತೆ. ಹಾಗೆ ನೆಕ್ಸ್ಟ್ ನೋಡಿ, ಪಿಕಾಕ್ ಈಸ್ ಅವರ್ ನ್ಯಾಷನಲ್ ಬರ್ಡ್. ಪಿಕಾಕ್ ಏನು? ನಮ್ಮ ರಾಷ್ಟ್ರೀಯ ಪಕ್ಷಿ ಆಗಿರುತ್ತೆ. ಇದರಲ್ಲಿ ಯಾವುದಾಗುತ್ತೆ ರೀ? ನಾವು ಪಿಕಾಕ್ ಆಗುತ್ತೆ. ಯಾಕೆ? ಇಲ್ಲಿ ಏನಪ್ಪ ಅಂದ್ರೆ ಅದು ಒಂದು ನಾಮಪದ ಏನಪ್ಪ ಅಂದ್ರೆ ಪಕ್ಷಿಯ ಹೆಸರು ಆಗಿರುತ್ತೆ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಇದು ಪಿಕಾಕ್, ಇದು ಏನಪ್ಪ ಅಂದ್ರೆ ನೌನ್ ಆಗಿರುತ್ತೆ. ಈಸ್ ಅವರ್ ನ್ಯಾಷನಲ್ ಬರ್ಡ್, ಇದು ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರೀಯ ಪಕ್ಷಿ ಆಗಿದೆ. ನೆಕ್ಸ್ಟ್ ಏನು ನೋಡೋಣ? ಪ್ರನೌನ್ ಅನ್ನೋದನ್ನು ನೋಡೋಣವಾ? ನೋಡಿ, ಪ್ರನೌನ್ ಅಂದ್ರೇನು? ಸರ್ವನಾಮಪದ. ಸರ್ವನಾಮಪದ ನೋಡಿ ಅದ್ರ ಮೀನಿಂಗು. ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಈಸ್ ಕಾಲ್ಡ್ ಎ ಪ್ರನೌನ್. ಏನಪ್ಪ ಅಂದರೆ ಇಲ್ಲಿ ನಾಮಪದದ ಬದಲಾಗಿ ಉಪಯೋಗಿಸುವಂಥ ಪದಕ್ಕೆ ಏನಂತ ಹೇಳ್ತೀವಿ ನಾವು? ಪ್ರನೌನ್ ಅಂತ ಹೇಳ್ತೀವಿ. ಇವಾಗ ಏನಪ್ಪ ಅಂದ್ರೆ ನಾಮಪದದಲ್ಲಿ ಏನಪ್ಪ ಅಂತಂದ್ರೆ ನಾವು ಏನು ಹೆಸರುಗಳನ್ನು ಯೂಸ್ ಮಾಡ್ತೀವಿ. ಇನ್ನು ನೋಡ್ರಿ ಏನಪ್ಪ ಅಂದರೆ ಇಲ್ಲೇ ಆಗಲೇ ಎಕ್ಸಾಂಪಲ್ ಕೊಟ್ಟಂತೆ ಏನಪ್ಪ ಅಂದ್ರೆ ಸತ್ಯಾರ್ಥಿ ಅನ್ನೋದೊಂದು ಎಕ್ಸಾಂಪಲ್ ಕೊಟ್ಟನ ಆವಾಗಲೇ. ಯಾವುದ್ರಲ್ಲಿ ಅಂದರೆ ನೌನಲ್ಲಿ ಸತ್ಯಾರ್ಥಿ ಅನ್ನೋದೇನಪ್ಪ ಅಂದ್ರೆ ಹೆಸರಾಗಿರುತ್ತೆ. ಅದನ್ನು ಏನಪ್ಪ ಅಂದ್ರೆ ನಾವು ಪ್ರನೌನಲ್ಲಿ ಬಳಸಬೇಕಾದ್ರೆ ಏನಾಗುತ್ತೆ? ಹಿ ಅಥವಾ ಶಿ ಅಂಥೇಳಿ ಬಳಸ್ತಾ ಇರ್ತೀವಿ. ಹುಡುಗಿಯಾಗಿದ್ದಲ್ಲೇ ಶಿ ಅಂತ ಹೇಳ್ತೀವಿ. ಹುಡುಗ ಆದಲ್ಲೇ ಏನಪ್ಪ ಅಂದ್ರೆ ಹಿ ಅಂಥೇಳಿ ಬಳಸ್ತೀವಿ. ಅದಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಪ್ರನೌನ್ ಅಂಥೇಳಿ ಬಳಸ್ತೀವಿ. ಪ್ರನೌನ್ ಅನ್ನೋದೇನಪ್ಪ ಅಂದ್ರೆ ಸರ್ವನಾಮಪದ ಆಗಿರುವಂಥದ್ದು. ನೋಡೋಣ ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ. ನೆಕ್ಸ್ಟು, ರೀಟಾ ಈಸ್ ಮೈ ಫ್ರೆಂಡ್ ಆ್ಯಂಡ್ ಶಿ ಈಸ್ ವೆರಿ ಇನ್ನೋಸೆಂಟ್. ಶಿ ಸ್ಟ್ಯಾಂಡ್ಸ್ ಫಾರ್ ಪರ್ಸನ್. ರೀಟಾ ಏನಪ್ಪ ಅಂದ್ರೆ ನನ್ನ ಗೆಳತಿ ಮತ್ತು ಅವಳು ತುಂಬ ಮುಗ್ಧಳು. ಅವಳು ಈ ಪದ
ಹೆಸರಿನ ಬದಲಾಗಿ ಉಪಯೋಗಿಸಿದೆ. ನೋಡಿ ಇಲ್ಲಿ ಏನಪ್ಪ ಅಂದ್ರೆ ರೀಟಾ ಅನ್ನೋದೇನಪ್ಪ ಅಂದ್ರೆ ಇಲ್ಲಿ ನೌನ್ ಆಗುತ್ತೆ. ನೌನ್ ಅಂದ್ರೇನು ನಾಮಪದ ಆಗುತ್ತೆ. ಹೀ ಈಸ್ ಮೈ ಫ್ರೆಂಡ್ ಆ್ಯಂಡ್ ಶಿ ಈಸ್ ವೆರಿ ಇನ್ನೋಸೆಂಟ್. ಇಲ್ಲೇನಪ್ಪ ಅಂದ್ರೆ ರೀಟಾ ಬದಲಿಗೆ ಏನಪ್ಪ ಅಂದ್ರೆ ಹೆಸರು ಬದಲಿಗೆ ಏನಪ್ಪ ಅಂದ್ರೆ ಇಲ್ಲಿ ಮತ್ತೆ ತೊಗೊಂಡಿದ್ದಾರೆ. ನೋಡಿ ರೀಟಾ ಅಂತೇಳಿ ತೊಗೊಳಿಲ್ಲ. ನೆಕ್ಸ್ಟ್ ಏನು ತೊಗೊಂಡಿದ್ದಾರೆ, ಶಿ ಈಸ್ ವೆರಿ ಇನ್ನೋಸೆಂಟ್ ಅಂತೇಳಿ ತೊಗೊಂಡಿದ್ದಾರೆ. ಇಲ್ಲೇನಪ್ಪ ಅಂದ್ರೆ ಶಿ ಅನ್ನೋದೇನಪ್ಪ ಅಂದ್ರೆ ಇಲ್ಲಿ ಪ್ರೊನೌನ್ ಆಗಿರುತ್ತೆ. ಯಾವುದಾಗುತ್ತೆ ರೀ ಪ್ರೊನೌನ್ ಇಲ್ಲಿ? ಶಿ ಅನ್ನೋದೇನಪ್ಪ ಅಂದ್ರೆ ಪ್ರೊನೌನ್ ಆಗಿರುತ್ತೆ. ಇಲ್ಲಿ ಯಾವುದಪ್ಪ ಅಂದ್ರೆ ಶಿ ಅನ್ನೋದನ್ನು ನಾವು ತೊಗೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಐ ಮೆಟ್ ಶಶಿಧರ್, ಹೀ ಈಸ್ ಮೈ ಬ್ರದರ್. ಇಲ್ಲಿ ಯಾವುದಾಗುತ್ತೆ ರೀ ಪ್ರೊನೌನು? ಯಾವುದಾಗುತ್ತೆ? ಹೀ ಆಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಶಶಿಧರ್ ಅನ್ನೋ ಬದಲಾಗಿ ಏನಪ್ಪ ಅಂದರೆ ನೆಕ್ಸ್ಟ್ ತೊಗೋಬೋದು, ಹೀ ತೊಗೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಪ್ರೊನೌನ್ ಆಗಿರುತ್ತೆ. ಸೊ ಹಾಗಾಗಿ ಏನಪ್ಪ ಅಲ್ಲಿ ಹೀ ಅನ್ನೋದು ಪ್ರೊನೌನ್ ಆಗಿರುತ್ತೆ. ಅರ್ಥ ಆಯ್ತೇನ್ರಿ ಪ್ರೊನೌನ್ ಅನ್ನೋದು? ನೆಕ್ಸ್ಟ್ ಏನು ನೋಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಡ್ಜೆಕ್ಟಿವನ್ನು ನೋಡೋಣ.